ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ 23ನೇ ಕಂತಿನ ಹಣ ಏನೋ ಬಿಡುಗಡೆ ಆಗಿದೆ. ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಆಗಿರಲಿ, ಬೆಂಗಳೂರು ಗ್ರಾಮಾಂತರ ಆಗಿರಲಿ, ಧಾರವಾಡ, ಯಾದಗಿರಿ, ವಿಜಯನಗರ, ಉತ್ತರ ಕನ್ನಡ, ಬೆಳಗಾವಿ, ಹಾವೇರಿ ಆಗಿರಲಿ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಯಾದಗಿರಿ ಈ ಆಲ್ರೆಡಿ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆಯೂ ಕೂಡ ಯಾರ್ಯಾರು ಬಾಕಿ ಉಳಿದಿದ್ದಾರೆ ಅವ್ರಿಗೆ ಇನ್ನೂ ಕೂಡ ಜಮಾ ಆಗ್ತಾ ಇದೆ. ಇನ್ನು ಡಿಸೆಂಬರ್ 15ನೇ ತಾರೀಕುವರೆಗೂ ಕೂಡ ಈ ಗೃಹಲಕ್ಷ್ಮಿ 23ನೇ ಕಂತಿನ ಹಣ ಜಮಾ ಆಗ್ತಾನೆ ಇರುತ್ತೆ. ಸ್ನೇಹಿತರೆ, ಇದು ಒಂದು ಕಡೆ ಆದರೆ ನಿಮಗೆ ಬಾಕಿ ಉಳಿದಿರ್ತಕ್ಕಂತಹ ಕಂತುಗಳು 4. ಅಂದರೆ ಬರೀ ನಿಮಗೆ 23, 24ನೇ ಕಂತಿನ ಹಣ ಅಷ್ಟೇ ಬರಬೇಕಾಗಿಲ್ಲ, 25, 26ನೇ ಕಂತಿನ ಹಣ ಕೂಡ ಬರಬೇಕಾಗಿದೆ. ಹಾಗಾದರೆ ಬನ್ನಿ, ಈ 4 ಕಂತುಗಳನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ? ಸದ್ಯದಲ್ಲಿನೇ ನಿಮಗೆ 24ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಲಿದೆ. ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರಬಹುದು, ಇಂತಹ ಮಹಿಳೆಯರಿಗೆ ಮಾತ್ರ ದುಡ್ಡು ಜಮಾ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ನಿಮಗೆ ಗೊತ್ತಿದೆ, ಗೃಹಲಕ್ಷ್ಮಿ ಪ್ರಾರಂಭವಾದಾಗಿನಿಂದ ಲಕ್ಷಾಂತರ ರೇಷನ್ ಕಾರ್ಡ್ಗಳು ರದ್ದಾಗಿರುವಂಥದ್ದು, ವೆರಿಫಿಕೇಶನ್ ಮೇಲೆ ವೆರಿಫಿಕೇಶನ್, ಹೊಸ ರೂಲ್ಸ್ ಮೇಲೆ ಹೊಸ ರೂಲ್ಸು, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಆದಷ್ಟು ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇದರಲ್ಲಿರ್ತಕ್ಕಂತಹ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿ ಗೃಹಲಕ್ಷ್ಮಿ ಕಂಟಿನ್ಯೂ ಆಗಿ ದುಡ್ಡನ್ನು ನೀವು ಪಡ್ಕೊಳ್ತಾ ಹೋಗ್ತೀರಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ 22 ಕಂತುಗಳನ್ನು ನೀವು ಪಡ್ಕೊಂಡಿದ್ದೀರಿ. ಈಗ 23ನೇ ಕಂತಿನ ಹಣ ಕೂಡ ಅರ್ಧಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಪಡ್ಕೊಂಡಿದ್ದೀರಿ. ಅಂದರೆ ಸುಮಾರು 75ರಿಂದ 80 ಲಕ್ಷದವರೆಗೂ ಕೂಡ ಗೃಹಲಕ್ಷ್ಮಿಯರು ಈ ದುಡ್ಡನ್ನು ಪಡ್ಕೊಂಡಾಗಿದೆ. ಇನ್ನು ಸ್ನೇಹಿತರೆ, 24ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಈ 24ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುವುದು ಇದೆ ಡಿಸೆಂಬರ್ 15ನೇ ತಾರೀಕಿನ ನಂತರ. ಈಗ 23ನೇ ಕಂತಿನ ಹಣ ಏನು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ, ಅವರ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಆಗಲಿಕ್ಕೆ ಇನ್ನೂ ಒಂದು 3-4 ದಿನ ಬೇಕು. ಅಷ್ಟರೊಳಗೆ ಕ್ಲಿಯರ್ ಆಗುತ್ತೆ. ತದನಂತರ ನಿಮಗೆ 24ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಲಿದೆ. ಅಂದರೆ ನಿಮಗೆ 24ನೇ ಕಂತಿನ ಹಣ ಹೇಗೆ ರಿಲೀಸ್ ಆಗುತ್ತೆ ಅಂದರೆ 2500 ಕೋಟಿ ಹಣ ಈಗ 23ನೇ ಕಂತಿನ ಹಣ ಜಮಾ ಆದರೆ 2500 ಕೋಟಿ ಹಣ ಇನ್ನು ಉಳಿದಂಥದ್ದು 24ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ. ಹೀಗೆ 2 ಕಂತುಗಳನ್ನಾದರೂ ಈಗ ಸರ್ಕಾರ ಕ್ಲಿಯರ್ ಮಾಡಲಿಕ್ಕೆ ಮುಂದಾಗಿದೆ. 4 ಕಂತುಗಳನ್ನು ಪೆಂಡಿಂಗ್ ಉಳಿಸ್ಕೊಂಡ್ರೆ ಸರ್ಕಾರಕ್ಕೆ ತೊಂದರೆ. ಯಾಕಂದರೆ 4ರಿಂದ 5 ಕಂತುಗಳು ಪೆಂಡಿಂಗ್ ಉಳಿಸ್ಕೊಂಡ್ರೆ ಸರ್ಕಾರಕ್ಕೆ ಪ್ರೆಷರ್ ಅಲ್ವಾ. ಹಾಗಾಗಿ ಆಗಸ್ಟ್ ತಿಂಗಳದ 23ನೇ ಕಂತಿನ ಹಣ, ಸೆಪ್ಟೆಂಬರ್ ತಿಂಗಳದ 24ನೇ ಕಂತಿನ ಹಣ ಕ್ಲಿಯರ್ ಮಾಡುತ್ತೆ. ತದನಂತರ ಅಕ್ಟೋಬರು ಹಾಗೂ ನವೆಂಬರ್ದು 26ನೇ ಕಂತಿನ ಹಣ, ಈ 2 ತಿಂಗಳ ಹಣವನ್ನು ಕೂಡ ಕೊಡಲಾಗ್ತದೆ. ಯಾವುದಾದ್ರು ಆಗಸ್ಟ್, ಸೆಪ್ಟೆಂಬರು, ಅಕ್ಟೋಬರು, ನವೆಂಬರು ಈ 4 ತಿಂಗಳ ಹಣದ ಪೈಕಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನು ಈಗ ಕ್ಲಿಯರ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಸೊ ಈ 2 ತಿಂಗಳ ಹಣವನ್ನು ಮೊದಲು ಕ್ಲಿಯರ್ ಮಾಡಿ ತದನಂತರ ಉಳಿದಂತಹ ಕಂತುಗಳನ್ನು ಹಾಕ್ತವೆ. ನಾವು ಯಾವುದೇ ಕಂತುಗಳನ್ನು ಕೂಡ ಇಲ್ಲಿ ಮರಿಸೋದಿಲ್ಲ, ಅಂದರೆ ಮಿಸ್ ಮಾಡೋದಿಲ್ಲ. ಮೊದಲು ಪೆಂಡಿಂಗ್ ಉಳಿದಿರ್ತಕ್ಕಂತಹ ಹಣವನ್ನು ಕ್ಲಿಯರ್ ಮಾಡಿ ಉಳಿದಂತಹ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಕ್ಲಿಯರ್ ಮಾಡಿ ತದನಂತರ ಮುಂದಿನ ಕಂತುಗಳನ್ನು ಹಾಕ್ತಾ ಹೋಗ್ತೀವಿ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ಎಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗುತ್ತೆ ಅಂತ ನೀವು ನೋಡೋದಾದರೆ ಒಟ್ಟಾರೆಯಾಗಿ ನೀವು ಎಲಿಜಿಬಲ್ ಇರಬೇಕು. ನಿಮಗೆ GST ಪೇಯರು, ಇನ್ಕಮ್ ಟ್ಯಾಕ್ಸ್ ಪೇಯರು ಇದೆಲ್ಲವೂ ಕೂಡ ಗೊತ್ತಿದೆ. ಸರ್ಕಾರಿ ನೌಕರಸ್ಥರು ಒಂದೇ ಮನೆಯಲ್ಲಿ ಹೆಚ್ಚಿನ ವಾಹನಗಳನ್ನು ಹೊಂದಿರ್ತಾರೆ, 4 ವೀಲರ್ ವಾಹನಗಳನ್ನು, ಅವ್ರಿಗೂ ಕೂಡ ಜಮಾ ಆಗೋದಿಲ್ಲ, ಇದು ಕೂಡ ಗೊತ್ತಿದೆ. ಒಂದೇ ಮನೆಯಲ್ಲಿ 2ರಿಂದ 3 ರೇಷನ್ ಕಾರ್ಡ್ಗಳು ಅಂತೂ ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾಕಂದರೆ ಈಗಾಗಲೇ ಜಾತಿ ಗಣತಿ ಆಧಾರದ ಮೇಲೆ UHID ನಂಬರ್ ಜನರೇಟ್ ಮಾಡಿದ ತಕ್ಷಣ ಅಂತೂ ರೇಷನ್ ಕಾರ್ಡ್ಗಳು, ಲಕ್ಷಾಂತರ ರೇಷನ್ ಕಾರ್ಡ್ಗಳು ಸಿಕ್ಕಿಬಿಟ್ಟಿದೆ. ಅದರಲ್ಲಿ ಒಂದು ರೇಷನ್ ಕಾರ್ಡ್ಗೆ ಮಾತ್ರ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗುತ್ತೆ, ಉಳಿದಂತಹ ರೇಷನ್ ಕಾರ್ಡ್ಗಳಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತ ಹೇಳಲಾಗಿದೆ. ಇನ್ನು ಹೆಚ್ಚಿನ ಹೊಲ ಗದ್ದೆಗಳನ್ನು ಹೊಂದಿದ್ರೂ ಸಹಿತ ಜಮಾ ಆಗೋದಿಲ್ಲ, ದೊಡ್ಡ ದೊಡ್ಡ ವಾಹನಗಳನ್ನು ಖರೀದಿ ಮಾಡಿದರೆ ಜಮಾ ಆಗೋದಿಲ್ಲ, ವೈಟ್ ಬೋರ್ಡ್ ಕಾರ್ ಅದರಲ್ಲಿ ಇದ್ದಿದ್ದಾದರೆ ಮುಖ್ಯವಾಗಿ ಜಮಾ ಆಗೋದೇ ಇಲ್ಲ. ಸೊ ಇದು ಖಂಡಿತವಾಗ್ಲೂ ಹೊಸ ರೂಲ್ಸ್ಗಳನ್ನು ತಂದುಬಿಟ್ಟು ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದೆ. ಇನ್ನು ಎಲಿಜಿಬಲ್ ಇದ್ರು ಅಂತ ಹೇಳೋದಾದರೆ ನೀವು ರೇಷನನ್ನು ಕಂಟಿನ್ಯೂ ಆಗಿ ತೆಗೆದುಕೊಳ್ತಾ ಇಲ್ಲ ಅಂದರೂ ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದು ನಿಶ್ಚಿತ. ಅದೇ ರೀತಿಯಾಗಿ ರೇಷನನ್ನು ನೀವು ಪ್ರತಿ ತಿಂಗಳು ಕೂಡ ತೆಗೆದುಕೊಳ್ಬೇಕಂತ ಸರ್ಕಾರ ತಿಳಿಸಿದೆ. ಅದೇ ರೀತಿಯಾಗಿ ಈಗ ಬಹಳಷ್ಟು ಜನ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿರೋದಿಲ್ಲ, ಅದು ಕೂಡ ಚಾಲ್ತಿಯಲ್ಲಿ ಇರಬೇಕಂತಲೂ ಕೂಡ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಯಾರ್ಯಾರ್ದು ಸಾಲ ಸೂಲಗಳನ್ನು ಮಾಡ್ಕೊಂಡಿರ್ತೀರಿ ಅಲ್ಲಿ ಕೂಡ ಜಮಾ ಆಗಿರುತ್ತೆ, ಒಬ್ಬೊಬ್ಬರು ಗಮನ ಹರಿಸಿರೋದಿಲ್ಲ ಅಲ್ಲಿ ಕೂಡ ಗಮನ ಹರಿಸಿ, ಈ ರೀತಿ ಎಲ್ಲವೂ ಕೂಡ ರೂಲ್ಸನ್ನು ಮುಂದಿಟ್ಕೊಂಡು ನಿಮಗೆ ಕೊಡಬೇಕಾ ಬೇಡವಾ ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತಾ ಇದೆ. ಈಗ ಹೊಸದಾಗಿ ಸರ್ಕಾರಿ ನೌಕರಸ್ಥರಾಗ್ತಿರ್ತಾರೆ, ಒಂದೇ ರೇಷನ್ ಕಾರ್ಡ್ನಲ್ಲಿ 2ರಿಂದ 3 ಜನ ಸರ್ಕಾರಿ ನೌಕರಸ್ಥರಿದ್ದರೆ ಸರ್ಕಾರ ಎಲ್ಲಿಂದ ಕೊಡಬೇಕು ದುಡ್ಡು ನಿಮಗೆ? ಎಲಿಜಿಬಲ್ ನೀವು ಒಂದು ಹಂತದಲ್ಲಿ ವೇತನ ನಿಮ್ಮದು ವಾರ್ಷಿಕ ಆದಾಯ ಹೆಚ್ಚಾಗಿರುತ್ತೆ,
ಹಾಗಾಗಿ ನಿಮಗೆ ದುಡ್ಡು ಕೊಡಬೇಕೋ ಬೇಡ ಅನ್ನುವಂಥದ್ದನ್ನು ಸರ್ಕಾರ, ಆಹಾರ ಇಲಾಖೆ ಮುಖ್ಯವಾಗಿ ನಿರ್ಧರಿಸುತ್ತೆ. ಸೊ ಇಂತಹ ಎಲ್ಲ ರೂಲ್ಸ್ಗಳಿರ್ತವೆ, ಅದು ಕೂಡ ನಿಮ್ಮ ಗಮನದಲ್ಲಿರಬೇಕು. ಒಟ್ಟಾರೆಯಾಗಿ 24ನೇ ಕಂತಿನ ಹಣ ಇದೇ 15ನೇ ತಾರೀಕು ಮುಂದ್ಗಡೆ ಬರ್ತಾ ಇದೆ. ಸೊ ಆವಾಗಲೇ ನಾನು ಯಾವ್ಯಾವ ಜಿಲ್ಲೆಗಳಿಗೆ ಬರಲಿದೆ ಎನ್ನುವಂತಹ ಮಾಹಿತಿ ಕೂಡ ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 23ನೇ ಕಂತಿನ ಹಣ ಏನಾದರೂ ಪೆಂಡಿಂಗ್ ಉಳಿದಿದ್ರೆ ತಲೆ ಕೆಡಿಸ್ಕೊಳ್ಬೇಡಿ, ವರಿ ಮಾಡ್ಕೊಳ್ಬೇಡಿ. ಇನ್ನೂ 2-3 ದಿನಗಳ ಕಾಲ ಬರ್ತಾನೆ ಇದೆ, ನಿಮ್ಮ ಖಾತೆಗಳಿಗೂ ಕೂಡ ಕ್ಲಿಯರ್ ಆಗತ್ತೆ. ಸೊ ಈ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇದನ್ನು ಹೊರತುಪಡಿಸಿ ಏನೇ ಕ್ವಶನ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.